ಇಲ್ಲಪ್ಪ. 3200 ರೂಪಾಯಿ ಕೊಡ್ತೀವಿ, ನಿಲ್ಸಿ ಮತ್ತೆ ಹೋಗಿ ಪ್ರತಿಭಟನೆನ. 3200 ರೂಪಾಯಿ ಕೊಡಿಸ್ತೀನಿ. ತಾಳ್ರಿ, ಇವ್ರ ಜೊತೆ ಮಾತಾಡುವಾಗ ನೀನು ಯಾಕೆ ಮಧ್ಯೆ ಮಾತಾಡ್ತೀಯ? FRP ಫಿಕ್ಸ್ ಮಾಡೋರು ಯಾರ್ರಿ? ಈಗ 3200 ರೂಪಾಯಿ ಕೊಡ್ತೀವಿ ಅಂತ DC ಮೂಲಕ ಹೇಳಿ ಕಳಿಸಿದೀವಿ. ಅವ್ರಿಗೆ ಒಪ್ತಿಲ್ಲ, ಅವರು 3500 ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಯಾರು ಹೇಳ್ದವ್ರು 2900? ಈಗ ನೀವು ಅರ್ಥ ಮಾಡ್ಕೋತಿಲ್ಲ. 3550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು, ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 800 rupees to 1000 rupees. Don't get confused. ಮಾತಾಡ್ತಾವ್ರೆ, ಏನ್ ಹೇಳಿ? ರಿಕವರಿ ಮೇಲೆ ಅಪ್ಪ ಕೊಡೋದು. ಅವರು 13.5 ಮಹಾರಾಷ್ಟ್ರದಲ್ಲಿ ಸಿಗುತ್ತೆ, ಅಷ್ಟೇ ಕೊಡಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ? ಆಮೇಲೆ 3 ವರ್ಷದಲ್ಲಿ ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದಿದ್ದೀನಿ ಮೀಟಿಂಗು. ಅವರು FRP ನಿಗದಿ ಮಾಡಿರ್ತಕ್ಕಂಥದ್ದು, ರೈತರು ಡಿಮ್ಯಾಂಡ್ ಇರ್ತಕ್ಕಂಥದ್ದು, ರೈತರು ನೀವು ಎಷ್ಟು ಕೊಡಬೇಕಾಗಿ ಮಹಾರಾಷ್ಟ್ರದಲ್ಲಿ ಈ ಥರ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕೊಡ್ತಾ ಇಲ್ಲ, ಇದೆಲ್ಲ ಚರ್ಚೆ ಮಾಡ್ತೀವಿ ನಾಳೆ. ಸ್ಟೇಟ್ ಅಡ್ವೈಸರಿ ಎಲ್ಲಿದೆ ಹಂಗಂತ? ಕೇಳಪ್ಪ, ಇಲ್ಲಿ 13-14 ಕೇಳಪ್ಪ ಇಲ್ರಿ, ಕೇಳ್ರಿ ಇಲ್ಲಿ. ನೀವು ಹೇಳಕ್ಕೂ ಮುಂಚಿತವಾಗಿ ನೀವೇ ಮಾಡಿದ್ರೆ ಹಂಗೆ ಕೇಳಪ್ಪ ಇಲ್ಲಿ ತಮ್ಮ. 13-14 ನಾನೇ ಚೀಫ್ ಮಿನಿಸ್ಟರ್ ಇದ್ದೆ, ಪ್ರಕಾಶ್ ಹುಕ್ಕೇರಿ ಶುಗರ್ ಮಿನಿಸ್ಟರ್ ಇದ್ದರು. ಅಲ್ಲಿ ಬೆಳಗಾಂನಲ್ಲಿ ಒಂದು ಚಳುವಳಿ ನಡೀತು. ಚಳುವಳಿ ನಡೆದು ಒಬ್ಬ ರೈತ ಮಾಡ್ಕೊಬಿಟ್ರು. ಆಗ ನಾನೇನು ಮಾಡಿದೆ, ನಿಗದಿ ಮಾಡಿದೆ, 300 ರೂಪಾಯಿ ಒಂದು ಟನ್ಗೆ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದೆ ನಾನು. ಅದು ಅಡ್ವೈಸರಿ ಪ್ರೈಸ್ ಅಲ್ಲ, ಒನ್ ಟೈಮ್ ಸೆಟ್ಲ್ ಮಾಡೋಕ್ಕೋಸ್ಕರವಾಗಿ ಕೊಟ್ಟಿದ್ದದು. ಹಾಗಾದರೆ BJP ಅವ್ರು ಕೊಟ್ಟಿದ್ರ ಅಡ್ವೈಸರಿ ಪ್ರೈಸಾ? ಎಲ್ಲಿ, ಯಾವಾಗ ಕೊಟ್ಟಿದ್ರಪ್ಪ? ಇಲ್ಲ, ಕೊಡು ಆರ್ಡರ್ಸ್ ಕೊಡು, ನಾನು ನೋಡ್ತೀನಿ. ನಾಳೆ ಚರ್ಚೆ ಮಾಡಕ್ಕೆ ಕೊಡಪ್ಪ, ಅದನ್ನು ಕೂಡ ಚರ್ಚೆ ಮಾಡಕ್ಕೆ ಮಾಡ್ತೀವಿ ನಾವು. ಅದು ಆರ್ಡರ್ಸ್ ಕೂಡ ಚರ್ಚೆ ಮಾಡೋಣ ನಾಳೆ. ಈಗ ಸರ್ ಬೊಮ್ಮಾಯಿ ಅವ್ರು ಕೇಳ್ತಾ ಇದ್ರ, ಇಲೆಕ್ಷನ್ ಟೈಮ್ನಾಗ ಅನೌನ್ಸ್ ಮಾಡಿದ್ರು, ಕೊಡ್ಲಿಲ್ಲ. ಅದನ್ನ ಬರೀರಿ ಕೊಟ್ಟಿದಾರಂತ ಹೇಳ್ತೀರಿ. ಇಲೆಕ್ಷನ್ ಟೈಮ್ನಾಗ ಅನೌನ್ಸ್ ಮಾಡಿದ್ರು, ಕೊಡ್ಲಿಲ್ಲ. ಸುಮ್ಮನೆ ಬರ್ಕೋರಿ ಒಂದು ಕರೆಕ್ಟಾಗಿ. ಅವ್ರು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಮತ್ತು ಪ್ರಧಾನಮಂತ್ರಿಗಳ ಕಡೆ ಹೋಗ್ತೀವಿ. ಆಮೇಲೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಪ್ರಧಾನಮಂತ್ರಿಗಳ ಜೊತೆ ರೈತರು ಕೇಳಿರ್ತಕ್ಕಂಥ ಡಿಮ್ಯಾಂಡ್ಸ್ನ ಇಡ್ತೀವಿ. ಅವರು ನಿಗದಿ ಮಾಡೋರು ಅವರಲ್ವಾ? FRP ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿದ್ವಲ್ಲಯ್ಯ. ತೂಕ ನೋಡ್ಕೊಳ್ಳೋದು, ಬೆಲೆ ನೋಡ್ಕೊಳ್ತಕ್ಕಂಥದ್ದು, ಕಟಾವು ಸರಿಯಾಗಿದೆಯಾ ಅಂತ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಎಲ್ಲಿ, ಯಾಕೆ? ನಾಳೆ ಚರ್ಚೆ ಮಾಡ್ತೀನಿ ನಾನು. ಬಂದ್ಮೇಲೆ ರೈತರು ಬಂದ್ಮೇಲೆ ಚರ್ಚೆ ಮಾಡ್ತೀನಿ. ಅದನ್ನು ನೋಡಪ್ಪ, ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ್ಮೇಲೆ BJP ಸರ್ಕಾರ ಅಲ್ಲ ಮಾಡೋದು. 11 ಕಡೆ ನಾವು ವೇಯಿಂಗ್ ಮಿಷಿನ್ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾವು. ಈಗಾಗಲೇ 8 ಕಡೆ ಟೆಂಡರ್ ಕರೆದಿದ್ದೀವಿ. ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್. ಈಗ ಸಕ್ಕರೆ ಇವತ್ತು ಹೋಗಿದ್ದಾರೆ ಭೇಟಿ ಮಾಡಕ್ಕೆ. ಅಲ್ಲೂ ಅವ್ರನ್ನೂ ಭೇಟಿ ಮಾಡಕ್ಕೆ ಹೋಗಿದ್ದಾರೆ. ಅವರು ಆಕ್ರೋಶದಿಂದ ಇದ್ದಾರೆ ರೈತರು ಅಂತ ಹೇಳಿ ನಮ್ಮ
ಪೊಲೀಸ್ ಅಧಿಕಾರಿಗಳು DC ಅವರು ಅಡ್ವೈಸ್ ಮಾಡೋದ್ರಿಂದ ಹೋಗಿರಲಿಲ್ಲ. ಅವರ ನಾನು ಮೊನ್ನೆನೇ 3 ದಿನದಲ್ಲೇ ಹೋಗಪ್ಪ ಅಂತ ಹೇಳಿದ್ದೆ ನಾನು. ಆಮೇಲೆ HK ಪಾಟೀಲ್ರು ಕಳಿಸಿದ್ದು ನಾನು. HK ಪಾಟೀಲ್ರು ಹೋಗ್ರಿ ಅಂತ ಹೇಳಿ ಕಳಿಸಿದ್ದು ನಾನೇನೆ. ಅವರು ಆಮಂತ್ರಣನೂ ಕೊಟ್ಟಿದ್ದರು ಅವ್ರಿಗೆ, ನೀವು ಬರ್ರಿ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡೋಣ, ಸಕ್ಕರೆ ಮಾಲೀಕರ ಜೊತೆಲೂ ಮಾತಾಡೋಣ, ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತಾಡೋಣ ಅಂತ ಅವರು ಬರೋಕ್ಕೆ ಒಪ್ಪಲಿಲ್ಲ.